ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಈ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋದ ನಾವು ಕಾರ್ ಪಾರ್ಕಿಂಗ್ ಮಾಡಿ ಮುರುಡೇಶ್ವರದಲ್ಲಿ ಈಗ ಬೀಚಿಗೆ ಬಂದಿದ್ದೀವಿ. ಪಾರ್ಕಿಂಗ್ ದೊಡ್ಡ ಕೆಲಸ. ಪಾರ್ಕಿಂಗ್ ಇಂದ ಗಾಡಿ ತೆಗೆದು ಅಕ್ಕನ ಮನೆ ಹತ್ರ ರೀಚ್ ಆಗುವ ಹಾಗೇನೆ ಪಾರ್ಕಿಂಗ್ ಇಟ್ಕೊಂಡೇ ಬಂದ್ವಿ. ಈವ್ನಿಂಗ್ ರಶ್ ಆಗತ್ತೆ ಅಂತ ಹೇಳಿ ಈಗ ಇಲ್ಲಿ ಬೀಚಿಗೆ ಬಂದಿದ್ದೀವಿ ಮಕ್ಕಳಿಗೆ ಸ್ವಲ್ಪ ಆಟ ಆಡ್ಲಿಕ್ಕೋಸ್ಕರ ಅಂತ ಹೇಳಿ. ಇವರಿಲ್ಲಿ ಆಟ ಆಡ್ತಾ ಇದ್ದಾನೆ. ಆಕ್ಚುಲಿ ಇವನು ಈಗ ಈವನಿಗೆ ವೇಟ್ ಮಾಡ್ತಾ ಇರೋದು. ಇವತ್ತು ಸ್ಕೂಲಿಗೆ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಅಂದ್ರೆ ಅವರ ಮನೆಯವರು ಯಾರಾದ್ರೂ ಬಿಡ್ಲಿಕ್ಕಿದ್ದಾರೆ. ಮತ್ತೆ ಭಾವ ಬಿಟ್ಟಿದ್ದು. ಇವ ಬಂದ ನಂತರ ಅವನ ಎಕ್ಸೈಟ್ಮೆಂಟ್ ನೋಡ್ಬೇಕು ಹೇಗಿರತ್ತೆ ಅಂತ ಹೇಳಿ. ಇಲ್ಲಿ ಜಾಸ್ಲಿನ್ ಕೋಕೋನಟ್ ವಾಟರ್ ಕುಡಿತಾ ಇದ್ದಾಳೆ. ಅವಳು ಫಸ್ಟ್ ಟೈಮ್ ಕುಡಿಯೋದಂತೆ. ನೆಕ್ಸ್ಟ್ ಇಲ್ಲಿ ಬಂದು ಈವ ಮತ್ತು ಕ್ರಿಸ್ಟನ್ ಆಟ ಆಡ್ತಾನೆ ಇದ್ದಾರೆ. ಅವನಿಗೆ ಈವ ಅಂದ್ರೆ ತುಂಬಾ ಇಷ್ಟ. ಗರ್ಲ್ ಚೈಲ್ಡ್ ಹತ್ರ ಸ್ವಲ್ಪ ಆಟ ಆಡೋದು ಅವನು ಕಡಿಮೆ. ಬಟ್ ಏನು ಅವನಿಗೆ ಈವ ಅಂದ್ರೆ ತುಂಬಾನೇ ಇಷ್ಟ. ನಾವು ಬರ್ಲಿಕ್ಕೆ ತುಂಬಾ ಜನವೇ ಬಂದಿದ್ದೀವಿ. ಸ್ವಲ್ಪ ಜನ ಬಸ್ಸಲ್ಲಿ ಬಂದಿದ್ದಾರೆ, ಸ್ವಲ್ಪ ನಾವು ಕಾರಲ್ಲಿ ಬಂದಿದ್ದೀವಿ, ಸ್ವಲ್ಪ ಸ್ಕೂಟರ್ ಅಲ್ಲಿ ಬಂದಿದ್ದಾರೆ. ಮಾತ್ರ ಎಲ್ಲ ಒಂದೊಂದು ಕಡೆ ಚಲ್ಲಪಿಲ್ಲಿಯಾಗಿ ಶಾಪಿಂಗ್ ಅದು ಇದು ಮಾಡ್ತಾನೆ ಇದ್ದಾರೆ. ಆ ಈಗ ನಮ್ಮ ಪಪ್ಪ ಸಹ ಆಲ್ರೆಡಿ ಹೋಗಿದ್ದಾರೆ. ನಮ್ಮ ಜೊತೆಗೆ ಬಂದಿತ್ತು ಪಪ್ಪ, ಬಟ್ ನಮ್ಮ ಜೊತೆ ಇಲ್ಲ, ಅವ್ರೀಗ ಹೋಗಿದ್ದಾರೆ ಎಲ್ಲೋ ಶಾಪಿಂಗಿಗೆನೆ. ಅವ್ರು ಹೇಳಿದ್ರು ನನಗೆ ಹುಡ್ಕೋದು ಬೇಡ ನೀವು, ನಾನು ಅಕ್ಕನ ಮನೆಗೆ ರೀಚ್ ಆಗ್ತೀನಿ, ನಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿದ್ರು. ಸೊ ಈಗ ಇಲ್ಲಿ ಇವರಿಗೆ ಬೀಚಲ್ಲಿ ಆಟ ಆಡಿಸಿ ಸಂತೆ ಸುತ್ತಲಿಕ್ಕೆ ಹೋಗ್ತಾ ಇರೋದು. ಸಂತೆಯಲ್ಲಿ ತುಂಬಾನೇ ಐಟಮ್ಸ್ ಇತ್ತು. ಮೊದ್ಲು ನನಗೆ ಫ್ಯಾನ್ಸಿ ಐಟಮ್ಸ್ ನೋಡುವ ಹುಚ್ಚಿತ್ತು, ಈಗ ಇಲ್ಲ. ಈಗ ನಾವೇ ಫ್ಯಾನ್ಸಿ ಇಟ್ಟಿರೋದ್ರಿಂದ ಏನು ಎಕ್ಸೆಸರೀಸ್ ಬೇಕಂತ ಅನಿಸೋದಿಲ್ಲ. ಮತ್ತೆ ಮಗನಿಗೆ ಗೊತ್ತುಂಟಲ್ಲ ನಿಮಗೆ, ಒಂದು ರೂಲ್ಸ್ ಇರೋದ್ರಿಂದ ಅವನು ಯಾವ್ದಾದ್ರು ಒಂದು ಪರ್ಚೇಸ್ ಮಾಡಿ ತಗೊಳ್ಬಹುದಷ್ಟೇ. ನಾವು ಸ್ವಲ್ಪ ಯಂಗ್ ಏಜ್ ಅಲ್ಲಿ ಎಲ್ಲ ಮುರುಡೇಶ್ವರದಲ್ಲಿ, ಯಂಗ್ ಏಜ್ ಮೀನ್ಸ್ ಒಂದು 18-19 ಅಲ್ಲಿ ಹಬ್ಬಕ್ಕೆಲ್ಲ ಬಂದ್ರೆ ಮುರುಡೇಶ್ವರಕ್ಕೆ ಬಂದೇ ಹೋಗ್ಬೇಕಿತ್ತು. ಆಗ ಒಂದು ಬೀಚಲ್ಲಿ ಆಟ ಆಡ್ತಾ ಇದ್ವಿ. ಅಂದ್ರೆ ಈಗ ಯೋಚನೆ ಮಾಡಿದ್ರೇನೆ ಭಯ ಆಗ್ತದೆ, ನಾವು ಎಷ್ಟು ಮುಂದೆ ಮುಂದೆ ನೀರಲ್ಲಿ ಹೋಗ್ತಿದ್ವಿ ಅಂತ. ಮತ್ತೆ ಆಗ ಎಲ್ಲ ಇಷ್ಟು ರಭಸ ಇರ್ಲಿಲ್ಲ ಅಂತ ಫೀಲ್ ಆಗ್ತದೆ ನನಗೆ. ನೀರಿದು ಈಗ ತುಂಬಾನೇ ಉಂಟು. ಅದು ಅದಕ್ಕೆ ಹೇಳೋದು ಅಂತ ಅನಿಸುತ್ತೆ. ಯಾವಾಗ ಲೈಫ್ ಉಂಟು ಟೀನೇಜ್ ಏಜ್ ಅಲ್ಲಿ, ಆಗಲೇ ಜೀವಿಸ್ಕೊಂಡು ಬಿಡ್ಬೇಕು. ಈಗ ಬೇಡ ಅಂತ ಅನಿಸ್ತದೆ. ಈಗ ಮಾಡ್ಬೇಡ ಅಂತ ಹೇಳುವವರು ಯಾರು ಇಲ್ಲ. ನನ್ನ ಹಸ್ಬೆಂಡ್ ಸಹ ಅದು ಹೋಗ್ಬೇಡ ಇದು ಹೋಗ್ಬೇಡ ಅಂತ ಏನ್ ಹೇಳಲ್ಲ. ಬಟ್ ಏನಂತ ಹೇಳಿದ್ರೆ ಜಸ್ಟ್ ನನಗೇನೆ ಬೇಡ ಅಂತ ಅನಿಸತ್ತೆ. ಯಾಕೆ ಸುಮ್ಮನೆ ಒದ್ದೆ ಮಾಡ್ಕೊಳ್ಳೋದು ಆ ತರ ಎಲ್ಲ ಅನಿಸತ್ತೆ. ಆಗ ಎಲ್ಲ ಬಟ್ಟೆ ಒದ್ದೆ ಆದ್ರೂ ಕೇರ್ ಇರ್ಲಿಲ್ಲ. ಆಗ ಎಲ್ಲ ಅದು ಚೇಂಜಿಂಗ್ ಬಸ್ ಬರುತ್ತೆ ಅಲ್ಲ, ಅದ್ರಲ್ಲಿ ಚೇಂಜ್ ಮಾಡಿ ಹೋಗೋದು, ಅದೇ ದೊಡ್ಡ ಕೇರ್ಲೆಸ್ ಆಗಿದ್ವಿ, ಹಾಗೆ ಇದ್ವಿ. ಸೊ ಇಲ್ಲಿ ನನ್ನ ತಮ್ಮ ಬಂದು ಕೂಡ ಸಿಕ್ಕಿದ್ದಾನೆ ನಮಗೆ. ಅವನು ಕೂಡ ಆಗ್ಲೇ ಬಂದಿದ್ದಾನೆ ಅನ್ಸತ್ತೆ ನನಗೆ, ಸಂತೆಯಲ್ಲೇ ಇದ್ದ ಅಂತ. ಇಲ್ಲಿ ತಮ್ಮ ಸಿಕ್ಕಿದ್ದಾನೆ, ಅಮ್ಮ ಸಿಕ್ಕಿದ್ದಾರೆ, ಚಿಕ್ಕಮ್ಮ ಸಿಕ್ಕಿದ್ದಾರೆ, ಮತ್ತೆ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ಇದು ನೋಡಿ ಪಪ್ಪನ ಕೈಯಲ್ಲಿ ಮ್ಯಾಟ್. ನಮ್ಮ ಅಮ್ಮ ಹುಡುಕ್ತಾ ಇದ್ದದ್ದು ಮ್ಯಾಟೇ. ಅವರು ಫುಲ್ ಸಂತೆ ಸುತ್ತಿದ್ದಾರೆ. ಅವರು ಸುತ್ತಿದಷ್ಟು ನಾವು ಸುತ್ತಿಲ್ಲ ನೋಡಿ. ಅವರೊಂದು ಆಗ ಬಂದದ್ದು ಅಂದ್ರೆ ಒಂದು 4-5 ಬಂದಿದ್ವಿ ಅಂತ ಅನ್ಸುತ್ತೆ, 4 ಅಥವಾ 5. ಆಗ ಸುತ್ತಿದ್ದು ಅವರು ಸಂಜೆ 7-8 ಗಂಟೆ ತನಕ ಸುತ್ತಾ ಇದ್ರ ಅಂತ. 7 ಗಂಟೆ ಅಂತ ಸುತ್ತಾನೆ ಇದ್ರು. ಸೊ ನಮಗೆ ಜಾತ್ರೆ ಯಾವತ್ತಾದ್ರೂ ಸಿಗತ್ತೆ. ನಾನು ಕಡಿಮೆ ಅಕ್ಕನ ಮನೆ ಹಬ್ಬಕ್ಕೆ ಬರೋದು. ಈ ಸಲ ಏನೇ ಆಗೋಗ್ಲಿ ಬರ್ತೀನಿ ಅಂತ ಹೇಳಿ ಅನ್ಕೊಂಡು ಬಂದೆ. ಮತ್ತೆ ಈಗ ರಿಷಲ್ ಕೂಡ ಇರೋದ್ರಿಂದ, ಇಬ್ಬರಿಬ್ಬರು ಇರೋದ್ರಿಂದ ಸ್ಟಾಫ್ಸ್ ಸ್ವಲ್ಪ ಅಷ್ಟು ಟೆನ್ಷನ್ ತಗೊಳ್ಬೇಕಂತ ಇಲ್ಲ. ಮತ್ತೆ ನಿರೋಷ ಕೂಡ ಇದ್ಲಲ್ಲ, ಸೊ ಈ ಸಲ ಹೋಗಿ ಬಿಡೋಣ ಅಂತ ಹೇಳಿ ಹೊರಟೆ ಬಿಟ್ಟದ್ದು. ನನ್ನ ಮಗ ಒಂದು ಡಾಕ್ಟರ್ ಸೆಟ್ ತಗೊಂಡಿದ್ದಾನೆ. ಅವಳು ಒಂದು ಡಾಕ್ಟರ್ ಸೆಟ್ ಮತ್ತು ಒಂದು ಇದು ಏನಂತಾರೆ, ಅದು ಡಾಲ್ ಇದೇನೋ ಹೌಸ್ ಏನೋ ತಕೊಂಡಿದ್ದಾಳೆ. ಒಂದು ನಾನು ತೆಗಿಸಿಕೊಟ್ಟೆ, ಒಂದು ತಂಗಿ ತೆಗಿಸಿಕೊಟ್ಲು. ಮಗನಿಗೆ ತಂಗಿಯೇ ತೆಗಿಸಿಕೊಟ್ಟಿದ್ಲು, ನಾನ್ ಮತ್ತೆ ತೆಗಿಸಿಕೊಟ್ಟಿಲ್ಲ ಅವನಿಗೆ. ಯಾಕಂತ ಹೇಳಿದ್ರೆ ಒಂದೇ ತಕೊಳ್ಳಿಕ್ಕೆ ರೂಲ್ಸ್ ಅಲ್ಲ. ಸೊ ಮತ್ತೆ ಅದೇ ರೂಲ್ಸ್ ಅಲ್ಲಿ ಇರ್ಲಿ ಅಂತ ಹೇಳಿ ಯಾರೇ ತೆಗಿಸಿಕೊಟ್ರು ಒಂದೇ ಸಾಕು ಅಂತ. ಇಲ್ಲಿ ನಾವು 5 ಸ್ಟಾರಿಗೆ ಬಂದು ರೀಚ್ ಆಗಿದ್ದೀವಿ. 5 ಸ್ಟಾರ್ ನನ್ನ ಅಕ್ಕನ ಶಾಪ್, ಅವರು ಬ್ರಾಂಚಸ್ ತಗೊಂಡಿದ್ದಾರೆ. 5 ಸ್ಟಾರ್ ಇದು ಮುರುಡೇಶ್ವರದ್ದು. ಅವಳು ಇವತ್ತು ಬಂದಿಲ್ಲ. ರೀಸನ್ ಅಂದ್ರೆ ಅವರಿಗೆ ನಾಳೆ ಹಬ್ಬ ಆಗಿರೋದ್ರಿಂದ ಕೆಲಸ ತುಂಬಾ ಇರುತ್ತೆ. ಹಬ್ಬ ಮೀನ್ಸ್ ಸಂತ್ ಮೇರಿ ಹಬ್ಬ. ಇಲ್ಲಿ ಇಬ್ಬರು ಸ್ಟಾಫ್ಸ್ ಇದ್ದಾರೆ, ಒಂದು ಕುಕಿಂಗ್ ಅಲ್ಲಿ ಇದ್ದಾರೆ, ಒಂದು ಇಲ್ಲಿ ಬಿಲ್ಲಿಂಗ್ ನೋಡ್ಕೊಂಡು ಕೊಡ್ಲಿಕ್ಕೆ. ರಶ್ಶೇ ಉಂಟು ತುಂಬಾ.
ಬಟ್ ಅವಳಿಗೆ ಸಹ ಮನೆದು ಸಹ ನೋಡ್ಬೇಕಲ್ಲ. ಈಗ ಇವರಿಬ್ಬರು ಬರ್ಗರ್ ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ನಾನು ಆಕ್ಚುಲಿ ತಿನ್ನುವ ಪ್ಲಾನ್ ಅಲ್ಲಿ ಬಂದಿರ್ಲಿಲ್ಲ. ನನ್ನ ಮಗ ಬರ್ಗರ್ ಇದು ಪಿಕ್ಚರ್ ನೋಡಿ ಬರ್ಗರ್ ಬೇಕು ಅಂತ ಹೇಳಿ ಕೂತ್ಕೊಂಡ. ಮತ್ತೆ ಪ್ಲಾನ್ ಆಯ್ತು, ಇರ್ಲಿ ನಾವ್ ಇದನ್ನೇ ತಿನ್ನೋಣ ಅಂತ. ಜಾತ್ರೆ ದಿನಾದ್ರೂ ತಿನ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಇದೇ ತಿನ್ನೋದಂತ ಇವ್ರು ಕೂತಾಗಿದೆ ಅಲ್ಲ ಈಗ ಅಂತ ಹೇಳಿ ಕುತ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಅವ್ರ ಕೆಳಗೆ ಶಾಪ್, ಬಿಲ್ಲಿಂಗ್ ಮತ್ತು ಎಲ್ಲ ಇದ್ರೆ, ಮೇಲೆ ಹತ್ತಿ ಚೇರ್ಸ್ ಎಲ್ಲ ಉಂಟು. ಕೆಳಗೆ ಅವರಿಗೆ ಅಷ್ಟು ಪ್ಲೇಸ್ ಇಲ್ಲ ಅಲ್ಲಿ ಚೇರ್ ಹಾಕ್ಲಿಕ್ಕೆ, ಸೊ ಅವರು ಒಂದೇ ಚೇರ್ ಇಟ್ಟಿದ್ದಾರೆ. ಒಂದು ಚೇರ್ ಮತ್ತು ಟೇಬಲ್. ಇಲ್ಲಿ ಚೇರ್ಸ್ ಟೇಬಲ್ಸ್ ಗಳು ಉಂಟು. ಜಾಸ್ತಿಯಾಗಿ ತುಂಬಾ ಜನ ಪಾರ್ಸೆಲ್ ಕೂಡ ತಕೊಂಡು ಹೋಗ್ತಾರಲ್ಲ, ಸೊ ಅವರಿಗೆ ಅಷ್ಟು ಚೇರ್ಸ್ ಗಳ ನೀಡೆಡ್ ಇಲ್ಲ. ಈಗ ಇದೊಂದು ಟ್ರೆಂಡಿಂಗ್ ಅಲ್ಲಿ ಉಂಟಲ್ಲ, ಇವಳು ಕ್ಯಾನಿಶಾ ತಗೊಂಡಿದ್ಲು ಇದನ್ನ. ಸೊ ನನ್ನ ಮಗ ಹಾಕಿ ಅದನ್ನ ಈಗ ಟ್ರಯಲ್ ಮಾಡ್ತಾ ಇದ್ದಾನೆ. ನಾವೆಲ್ಲ ಆರ್ಡರ್ ಕೊಟ್ಟು ಬಂದಿದ್ದೀವಿ, ಅವ್ರೀಗ ತಗೊಂಡ್ ಬರ್ಬೇಕಷ್ಟೇ ಮೇಲೆ. ಈಗ ನಾವು ವೇಟ್ ಮಾಡ್ತಾ ಇರೋದು ಅಪ್ಪ, ಅಮ್ಮ, ಚಿಕ್ಕಮ್ಮ, ಅತ್ತೆ ಎಲ್ಲರಿಗೆ. ಬಟ್ ನಾವು ಫಸ್ಟ್ ತಿಂತ ಅವ್ರು ಬರ್ಬೋದಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ಇವರ ಶಾಪ್ ಹತ್ರನೇ ಇದೆಲ್ಲ ಬಂದಿದೆ, ಮೆರಿಗೋ ರೌಂಡ್ ಇದು ಮತ್ತೆ ಮಕ್ಕಳ ಆಟದ್ದು. ಒಂದು ಸಲ ಭಯ ಆಯ್ತು ನನ್ನ ಮಗ ಈಗ ಎಲ್ಲದರಲ್ಲಿ ಹೋಗ್ಲಿಕ್ಕಿದೆ ಅಂತ ಅನ್ಕೊಂಡು. ಬಟ್ ಈವನ ಮನೆಗೆ ಹೋಗ್ಲಿಕ್ಕೆ ಉಂಟು, ಲೇಟ್ ಆಗ್ತದೆ, ಕತ್ತಲೆ ಆಗ್ತದೆ, ಅದು ಇದು ಅಂತ ಹೇಳಿ ಹೇಗಾದ್ರೂ ಒಂದು ಮಂಗ ಮಾಡಿ ಅದರಲ್ಲಿ ಕೂರಿಸಿಲ್ಲ. ಇಲ್ಲಾಂದ್ರೆ ಅವ್ರದ್ದು ಕೂಡ ತುಂಬಾ ಕಾಸ್ಟ್ಲಿ ಕೂಡ ಉಂಟು. ಅದ್ರಲ್ಲಿ ಇವರಿಗೆ 1-2 ಕೂತ್ಕೊಂಡ್ರೆ ಸಾಕಾಗಲ್ಲ, ಎಲ್ಲದ್ರಲ್ಲೂ ಕೂತ್ಕೊಳ್ಬೇಕು. ಇವ್ರದ್ದು ಬರ್ಗರ್ ಬಂದಿದೆ, ಅವರಿಬ್ಬರು ಪ್ಲೇನ್ ಬರ್ಗರ್ ತಗೊಂಡಿದ್ದಾರೆ, ಏನು ಸಹ ವೆಜಿಟೇಬಲ್ಸ್ ಇಲ್ಲದ ಹಾಗೆ. ನೀವು ಕೂಡ ಯಾರಾದ್ರೂ ಮುರುಡೇಶ್ವರಕ್ಕೆ ಬರ್ಲಿಕ್ಕಿದ್ದವರು ಇಲ್ಲಿ ಟ್ರೈ ಮಾಡಬಹುದು. ಆನ್ ದ ವೇ ಮೀನ್ಸ್ ಆರ್ಕ್ ಇಂದ ತುಂಬಾ ಒಳಗೆ ಬಂದ ನಂತರನೇ ಉಂಟು. ಅಲ್ಲಿಂದ ಅಂದ್ರೆ ದೇವಸ್ಥಾನಕ್ಕೆ ಹತ್ತಿರ, ಅಂದ್ರೆ ಬೀಚಿಗೆ ಹತ್ತಿರ ಆಗಿ ಒಂದು 5 ಮಿನಿಟ್ಸ್ ಉಂಟು ಅಷ್ಟ ಹೇಳ್ಬಹುದು. ನೆಕ್ಸ್ಟ್ ನಾವು ದೊಡ್ಡ ಬಕೆಟ್ಸ್ ಆರ್ಡರ್ ಮಾಡಿದ್ವಿ, 10 ಪೀಸ್ ಇದು 785 ಹಾಗೇನೋ ಇತ್ತದು. ಅವಳಿಗೆ ಗೊತ್ತಿಲ್ಲ ನಾವಿಷ್ಟೆಲ್ಲ ಆರ್ಡರ್ ಮಾಡಿದ್ದು, ನಾವು ಹೇಳಲ್ಲ ಕೂಡ, ಯಾರದೇ ಆಗ್ಲಿ ಅದು ಬಿಸ್ನೆಸ್. ಸೊ ಇದನ್ನ ಐಟಮ್ಸ್ ಅನ್ನ ಆರ್ಡರ್ ಮಾಡಿದ್ದೀವಿ. ಅದರ ನಂತರ ಬರ್ಗರ್ಸ್ ಕೂಡ ಆರ್ಡರ್ ಮಾಡಿದ್ದೀವಿ. ಒಳ್ಳೇದಿತ್ತು, ತುಂಬಾನೇ ಚೀಪರ್ ಸಹ ಇದೆ ಬೀಳತ್ತೆ KFC ಗಿಂತ. ಇವರು ಬಂದಿದ್ದಾರೆ ಈಗ ತಿಂತಾನೆ ಇದ್ದಾರೆ, ಸುಸ್ತಾಗಿದೆ ಅವರಿಗೆ ಗಮ್ಮತ್ತು, ಯಾಕಂದ್ರೆ ಅಷ್ಟು ನಡೆದಿದ್ದಾರೆ ಅವರು. ಅತ್ತೆಗೆ ಒಂದು ಕಡೆ ಕೂರಿಸಿ ಇವರು ಶಾಪಿಂಗ್ ಮಾಡಿದ್ದಂತೆ, ಯಾಕಂದ್ರೆ ತಕೊಂಡ ಐಟಮ್ಸ್ ಕೂಡ ಇಡ್ಬೇಕಲ್ಲ ಎಲ್ಲಿಯಾದ್ರೂ. ನಾವು ಬರ್ಗರ್ ಎಲ್ಲ ತಗೊಂಡಿದ್ವಿ, ಅವರು ರೋಲ್ ಏನೋ ತಗೊಂಡಿದ್ರು. ನೆಕ್ಸ್ಟ್ ಬಂದು ಹೋಗೋದು ಮನೆಗೆ ಅಂತ ಹೇಳಿ ನಡ್ಕೊಂಡು ಬರ್ತಾ ಇದ್ವಿ. ಒಂದು ಟ್ರಿಪ್ ನಮಗೆ ಬಿಟ್ಟು ಬರ್ಲಿ ಕಾರಲ್ಲಿ ಅಂತ ಹೇಳಿ. ಆಗ ನೋಡಿದ್ರೆ ಅಲ್ಲಿ ಕೂಡ ಅವರಿಗೆ ಐಸ್ ಕ್ರೀಮ್ ಕಾಣಿಸಿತು, ಅದು ಕೂಡ ತಗೊಂಡ್ರು. ಮತ್ತೆ ಇರ್ಲಿ ತಿಂದಿಲ್ಲ ಅಲ್ಲ ಜಾತ್ರೆಗೆ ಬಂದು ಐಸ್ ಕ್ರೀಮ್ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿ ಸುಮ್ಮನಾದೆ. ಮತ್ತೆ ದೇವಸ್ಥಾನದ್ದು ಇದು ಲೈಟ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಲ್ಲ ಕಡೆ ಲೈಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟ್ ಅಂದ್ರೆ ಲೇಟ್ ಆಯ್ತಲ್ಲ ಈಗ ಸುತ್ತಿ ಸುತ್ತಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬರುವಾಗಷ್ಟು ಗೊತ್ತಾಗ್ತಾ ಇರ್ಲಿಲ್ಲ ಲೈಟ್ಸ್. ಈಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಹೊರಡೋದು ತುಂಬಾ ಲೇಟ್ ಆಗಿದೆ ಅಂತ ಹೇಳಿ. ಕಾರ್ ಪಾರ್ಕಿಂಗ್ ಮಾತ್ರ ತುಂಬಾ ದೂರ ಮಾಡಬೇಕು. ನಾವು ಅಕ್ಕನ ಮನೆಗೆ ಹೋಗುವ ಒಳಗಿನ ರೋಡಿಗೆನೆ ಪಾರ್ಕ್ ಮಾಡಿಟ್ಟೇ ಬಂದಿದ್ವಿ. ಇಲ್ಲಾಂದ್ರೆ ಮತ್ತೆ ಸಂಜೆ ಜನ ಲೇಟ್ ಆದಾಗ ತೆಗಿಲಿಕ್ಕೆ ಗಾಡಿ ಕಷ್ಟ ಆಗ್ತದೆ ಅಂತ ಹೇಳಿ ಅದೊಂದು ಪಾಪ ಪ್ಲಾನ್ ಮಾಡಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ 1-2 ಟ್ರಿಪ್ ಹೊಡಿಲಿಕ್ಕಿತ್ತು. ಇನ್ನೂ ಇಷ್ಟು ಐಟಮ್ಸ್ ತಗೊಂಡಿದ್ರು ಇವರು, ಮತ್ತೆ ಹೋಗ್ಲಿಕ್ಕೆ ಸಹ ಕಿರಿಕಿರಿ ಆದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ನಾವಿಲ್ಲಿ ರೀಚ್ ಆಗಿದ್ದೀವಿ ಅಕ್ಕನ ಮನೆಗೆ. ಇಲ್ಲಿ ಅಕ್ಕ ಎಲ್ಲ ನಿಲ್ಲೋದು. ಇದು ಆಕ್ಚುಲಿ ಬಾಡಿಗೆ ಮನೆ, ರೆಂಟೆಡ್. ಅವ್ರದ್ದು ಓನ್ ಮನೆ ಇದ್ರದ್ದೇ 2 ಮಿನಿಟ್ಸ್ ಬ್ಯಾಕ್ ಸೈಡ್ ಅಲ್ಲಿಯೇ ಉಂಟು. ನಾವು ಅಲ್ಲಿ ಬ್ಯಾಗ್ಸ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಈಗ ಡಿನ್ನರಿಗೆ ಹೋಗ್ತಾ ಇರೋದು. ಎಲ್ಲ ಡಿನ್ನರ್ ಎಲ್ಲ ಅಲ್ಲಿಯೇ ಮಾಡಿದ್ದು ನಾವು. ನನ್ನ ಅಕ್ಕ ಮೊದ್ಲು ಬ್ಯಾಂಗ್ಳೂರಲ್ಲಿ ಇದ್ದದ್ದು, ಅವರು ಕೊರೋನಾ ಟೈಮ್ ನಂತರನೇ ಬಂದದ್ದು. ಸೊ ಆಗ ಅವ್ರದ್ದು ಐಟಮ್ಸ್ ಒಟ್ಟಿಗೆ ತುಂಬಾ ಇತ್ತಲ್ಲ, ಆಗ ಅವರು ರೆಂಟೆಡ್ ಹೌಸೇ ಮಾಡಿ ಬಿಟ್ಟದ್ದು, ಯಾಕಂದ್ರೆ ಐಟಮ್ಸ್ ತುಂಬಾನೇ ಇತ್ತು. ಅದಕ್ಕೋಸ್ಕರ ಅದೀಗ ಅವರು ರೆಂಟಲ್ಲೇ ಇದ್ದು ಬಿಟ್ಟಿದ್ದಾರೆ. ಅದು ಮತ್ತೆ ಇದು ಒಂದು 2 ಗೇಟ್ ಬಿಟ್ಟು ಅಷ್ಟೇ. ಸೊ ಇದು ಅವ್ರದ್ದು ಮನೆ, ಆಕ್ಚುಲ್ ಮನೆ. ಇಲ್ಲಿ ಅತ್ತೆ ಮಾವ ಹಾಗೆ ಎಲ್ಲರೂ ಇದ್ದಾರೆ. ಈಗ ನೈಟ್ ಅಲ್ಲಿ ಡಿನ್ನರ್, ನಾಳೆ ಬ್ರೇಕ್ಫಾಸ್ಟ್ ಎಲ್ಲ ಕೂಡ ಇಲ್ಲಿಯೇ, ಜಸ್ಟ್ ನಾವು ಅಲ್ಲಿ ಸ್ಟೇ ಆಗಿದ್ದೀವಿ ಅಷ್ಟೇ. ನನ್ನ ತಮ್ಮನಿಗೆ ಮಕ್ಕಳಂದ್ರೆ ತುಂಬಾನೇ ಪ್ರೀತಿ, ಹೇಳಲಿಕ್ಕಾಗಲ್ಲ ಅಷ್ಟು ಪ್ರೀತಿ ಅವನಿಗೆ. ಸೊ ಗೈಸ್ ನೋಡಿದ್ರಿ ನೀವು ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ.
ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.